ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ಪಾವಗಡ ಪಟ್ಟಣದ ರೋಟರಿ ಕ್ಲಬ್ ಆವರಣದಲ್ಲಿ ಸರ್ವಜನ ಸೇವಾ ಟ್ರಸ್ಟ್ ಮತ್ತು ರೋಟರಿ ಆಶ್ರಯದಲ್ಲಿ ಸಿದ್ಧ ಕಣ್ಣಿನ ಔಷಧಿ ಶಿಬಿರವನ್ನು 4ನೇ ತಾರೀಕು ಮಂಗಳವಾರ ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ ಸಾವಿರಾರು ರೋಗಿಗಳು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಆಂಧ್ರದ ಕಲ್ಯಾಣದುರ್ಗ, ಪೆನಗೊಂಡ, ಗುಂತಕಲ್ಲು ಮತ್ತು ಹಿರಿಯೂರು, ಚಳ್ಳಕೆರೆ, ಪರಶುರಾಂಪುರ ಈ ಭಾಗಗಳಿಂದ ಈ ಒಂದು ಕಣ್ಣಿನ ರೋಗಿಗಳು ಆಗಮಿಸಿದ್ದಾರೆ. ಈ ವೇಳೆ ರೋಟರಿ ಅಧ್ಯಕ್ಷ ಸತ್ಯ ಲೋಕೇಶ್ ಮಾತನಾಡಿ, ಇದು 4ನೇ ಶಿಬಿರವಾಗಿದ್ದು ಸತತವಾಗಿ ಈ ಸಿದ್ಧ ಕಣ್ಣಿನ ಔಷಧಿಯನ್ನು ಹಾಕಿಸಿಕೊಳ್ಳಲು ಸಾವಿರಾರು ಜನ ದೂರದಿಂದ ಬರುತ್ತಿದ್ದಾರೆ ಎಂದು ತಿಳಿಸಿದರು. ಭದ್ರಾವತಿಯ ಆಯುರ್ವೇದ ಪಂಡಿತರಾದ ಮೋಕ್ಷಾನಂದನ್ ಅವರು ಮಾತನಾಡಿ, ತಮಿಳುನಾಡಿನ ದಿಂಡಿಗಲ್ನಿಂದ ಈ ಒಂದು ಔಷಧಿಯನ್ನು ತಯಾರಿಸಿದ್ದು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಪ್ರತಿಯೊಬ್ಬರು ಸಿದ್ಧ ಕಣ್ಣಿನ ಔಷಧಿಯನ್ನು ಕಣ್ಣಿಗೆ ಹಾಕಿಸಿಕೊಳ್ಳಬಹುದಾಗಿದೆ. ಕಣ್ಣಿನಲ್ಲಿ ನೀರು ಸುರಿಯುವುದು, ದುರ್ಮಾಂಸ, ಕಣ್ಣಿನಲ್ಲಿ ಹುರಿ ಮತ್ತಿತರ ಕಣ್ಣಿನ ತೊಂದರೆ ಇದ್ದರೆ ವಾಸಿಯಾಗುತ್ತದೆ ಎಂದು ತಿಳಿಸಿದರು. ಸರ್ವೋಜನ ಟ್ರಸ್ಟ್ ಅಧ್ಯಕ್ಷರಾದ ರಾಮಂಜಿನಪ್ಪ ಮಾತನಾಡಿ, ಈ ಒಂದು ಸಿದ್ಧ ಕಣ್ಣಿನ ಔಷಧಿ ಹನಿಯನ್ನು ಹಾಕಿಸಿಕೊಳ್ಳಲು ಪಾವಗಡದಿಂದ ನೂರಾರು ಜನ ದೂರದ ಗುಲ್ಬರ್ಗ ಮತ್ತು ಬೀದರ್ಗೆ ಹೋಗುತ್ತಿದ್ದರು. ಆದರೆ ನಾವು ಇದನ್ನು ಮನೆಗಂಡು ಪಂಡಿತರಾದ ಮೋಕ್ಷಾನಂದ ಗುರುಗಳ ಬಳಿ ಮಾತನಾಡಿ ಪಾವಗಡದಲ್ಲಿ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಪ್ರತಿ ತಿಂಗಳು 4ನೇ ತಾರೀಕು ಕಣ್ಣಿನ ತೊಂದರೆ ಇರುವವರು ಇದರ ಉಪಯೋಗಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಶಿಬಿರದಲ್ಲಿ ವೈದ್ಯ ಪಂಡಿತರಾದ ಶಿವಕುಮಾರ್, ಸಮಾಜ ಸೇವಕ ಗೋವಿಂದಪ್ಪ, ರೋಟರಿ ಮಾಜಿ ಅಧ್ಯಕ್ಷರಾದ ಪ್ರಭಾಕರ್, ವಿಶ್ವನಾಥ್ ಮತ್ತು ಎಸ್ಎಸ್ಕೆ ಸಂಘದ ಅಧ್ಯಕ್ಷರಾದ ಆನಂದರಾವ್, ಮಾಜಿ ಅಧ್ಯಕ್ಷರಾದ ಕೆವಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಇನ್ನು ಇದೇ ವೇಳೆ ಸರ್ಕಾರಿ ವೈಎರ್ ಪ್ರಥಮ ದರ್ಜೆ ಕಾಲೇಜಿನ ಎಂಸಿಸಿ ವಿದ್ಯಾರ್ಥಿಗಳು ಈ ಶಿಬಿರಕ್ಕೆ ಸ್ವಯಂ ಸೇವಕರಾಗಿ ಬಂದಿದ್ದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಏನಾಗ್ತದೆ? ಕಣ್ಣು ಉರಿತಾ ಇದೆ. ಕಣ್ಣಲ್ಲಿರ್ತಕ್ಕಂಥದ್ದೆಲ್ಲ ನನಗೆ ಏನು ನೀರು ಅದೆಲ್ಲ ಹೊರಗಡೆ ಬರ್ತಾ ಇದೆ. ಕಲ್ಮಶ ಎಲ್ಲ ಹೊರಗಡೆ ಬರ್ತಾ ಇದೆ. ಕಲ್ಲು ಮಣ್ಣು ಧೂಳು ಏನಾದ್ರೆ ಎಲ್ಲ ಹೊರಗಡೆ ಬರ್ತಾ ಇದೆ. ನಾವು ಪಾವಗಡದಲ್ಲಿ ಸರ್ವೋದನೆಯ ಸೇವಾ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಇದು ಸಿದ್ಧ ಔಷಧ ಕಣ್ಣಿನ ಹನಿ ಶಿಬಿರ. 4ನೇ ಶಿಬಿರ ಇದು. ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಶಿಬಿರದಲ್ಲಿ ಸಿದ್ಧ ಔಷಧಿ ಕಣ್ಣಿನ ಹನಿಯನ್ನು ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಅವರಿಗೆ ಇರ್ತಕ್ಕಂಥ ಕಣ್ಣಿನ ರೋಗಗಳು ಕಾಯಿಲೆ ಆಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಔಷಧ ಹಾಕೊಂಡ್ರೆ ತಮಿಳುನಾಡಿನ ದಿಂಡಿಗಲ್ ಮಠದಿಂದ ಈ ಒಂದು ಔಷಧಿಯನ್ನು ತಯಾರು ಮಾಡ್ತಾ ಇದ್ದು ನಮ್ಮ ಭದ್ರಾವತಿಯ ಮೋಕ್ಷಾನಂದ ಮತ್ತು ಶಿವಕುಮಾರ್ ಅವರು ಅವರ ಮಾರ್ಗದರ್ಶನದಲ್ಲಿ ಅವರಿಗೆ ಒಂದು ಸಿದ್ಧ ಔಷಧ ಹನಿಯನ್ನು ಈ ಪಾವಗಡದಲ್ಲಿ ಆಗ್ತಾ ಇದ್ದಾರೆ. ಪ್ರತಿ ತಿಂಗಳು 4ನೇ ತಾರೀಕಿಗೆ ಒಂದು ಶಿಬಿರ ನಡೀತಾ ಇದೆ. ಎಲ್ಲರೂ ಬಂದು ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಮನವಿ. ತಾವೀಗ ಗಮನಿಸ್ಬೋದು, ನನ್ನ ಕಣ್ಣಿಗೆ ಆ ಒಂದು ಸಿದ್ಧ ಔಷಧಿಯನ್ನು ಹಾಕಿದ್ದಾರೆ. ಕಣ್ಣಲ್ಲಿರ್ತಕ್ಕಂಥ ಎಲ್ಲ ನೀರೆಲ್ಲ ಸೋರ್ತಾ ಇದೆ. ಅಂದರೆ ಕಣ್ಣಿನಲ್ಲಿ ಏನು ಕಲ್ಮಶ, ಧೂಳು, ಇತರೆ ಏನಾದರೂ ಇದ್ದರೆ ಅದೆಲ್ಲ ಹೊರಗಡೆ ಬರುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಗ್ಗೆ ಪ್ರತಿ ತಿಂಗಳು 4ನೇ ತಾರೀಕು ಪುರಸಭೆ ಹಿಂಭಾಗ ರೋಟರಿ ಕ್ಲಬ್ಬಲ್ಲಿ 4ನೇ ತಾರೀಕು ಪ್ರತಿ ತಿಂಗಳು 9 ಗಂಟೆಯಿಂದ 1 ಗಂಟೆವರೆಗೆ ಒಂದು ಶಿಬಿರವನ್ನು ನಡೆಸಲಾಗ್ತಾ ಇದೆ. ಸೊ ಇದಕ್ಕೇನೊಂದು ಫೀಸ್ ಏನಂತ? ಇಲ್ಲ, ಫೀಸ್ ಏನಿಲ್ಲ. ಮಠಕ್ಕೆ ಕೇವಲ 20 ರೂಪಾಯಿಗಳ ಕಾಣಿಕೆಯನ್ನು ಹಾಕ್ಬೋದು. ಹುಂಡಿಗೆ ಕಾಣಿಕೆಯನ್ನು ಹಾಕ್ಬೋದು. ಇನ್ನು ಸರ್ವಜನ ಸೇವಾ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ವತಿಯಿಂದ ನಮ್ಮ ಮೋಕ್ಷಾನಂದ ಗುರುಗಳು ಮತ್ತು ಶಿವಕುಮಾರ್ ಗುರುಗಳು ಇವರೆಲ್ಲರ ಒಂದು ನೇತೃತ್ವದಲ್ಲಿ ನಾವು ಒಂದು ಸಿದ್ಧ ಔಷಧ ಶಿಬಿರವನ್ನು ಮಾಡಿದ್ದೀವಿ. ನಮ್ಮ ಪಾವಗಡದ ವೈಎರ್ ಪ್ರಥಮ ದರ್ಜೆ ಕಾಲೇಜಿನ NCC ವಿದ್ಯಾರ್ಥಿಗಳಾದ ಗಂಗಾಂಬಿಕಾ ಎಂ, ಶ್ರೀನಿವಾಸಜಿ, ಮಹೇಶ್ ಬಾಬುಜಿ, ಅಶೋಕ್, ಸಂಧ್ಯಾ ಆರ್, ದಿನೇಶ್ ಎಂ, ಸ್ನೇಹ SN, ತಿಪ್ಪೇಸ್ವಾಮಿ CH, ದರ್ಶನ್ GV, ಲಕ್ಷ್ಮೀ ನರಸಿಂಹ ಎನ್ ಇವರು ಬೆಳಗ್ಗೆ 8 ಗಂಟೆಗೆ ಬಂದು ಈ ಒಂದು ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಸರ್ವೋಜನ ಸೇವಾ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ಹಾಗೂ ನಮ್ಮ ಗುರುಗಳ ಕಡೆಯಿಂದ ಒಂದು ದೊಡ್ಡದಾದ ಧನ್ಯವಾದಗಳನ್ನು ಚಪ್ಪಾಳೆ ಹೊಡೆದ ಮುಖಾಂತರ ಅವರಿಗೆ ಕೋಣ ಎಲ್ಲರೂ ಹೇಳ್ತಾರೆ. ಓಕೆ, ಥ್ಯಾಂಕ್ಸ್ ವೆರಿ ಮಚ್. ನಿಮ್ಮೆಲ್ಲರ ಸೇವೆ ಎಲ್ಲರಿಗೂ ಯಾವಾಗಲೂ ಇದೇ ಥರ ಇರಲಿ. ಓಕೆ, ಗುರುಗಳೇ ನಮಸ್ಕಾರ. ಇದು ನೀವು ಆಗ್ತಾ ಇದ್ರಲ್ಲ, ಯಾವ ರೀತಿ ಏನು ಇದು ಅಂತ ಸಿದ್ಧ ಔಷಧ ಕಣ್ಣಿನ
ಕಾರ್ಯಕ್ರಮ 5 ತಲೆಮಾರಿಂದ ನಡೀತಾ ಇದೆ. 5 ತಲೆಮಾರಿಂದ 5 ತಲೆಮಾರಿಂದ ನಡೀತಾ ಇದೆ. ಇದು ದಿಂಡಕಲ್ಲಿನ ಮುತ್ತುಕೃಷ್ಣ ಮತ್ತು ಅವರ ಮಗನಾದ ಎಂ ಕಾರ್ತಿಕ್ ಇಂದ ನಡೀತಾ ಇದೆ. 5 ವರ್ಷದ ಮೇಲ್ಪಟ್ಟು ಎಲ್ಲರೂ ಹಾಕ್ಬೋದು. ಈ ಕಣ್ಣಿಗೆ ಔಷಧಿ ಹಾಕೋದ್ರಿಂದ ಕಣ್ಣಿನಲ್ಲಿ ಪೊರೆ ಬರುವಂಥದ್ದು, ಕಣ್ಣಿನಲ್ಲಿ ನೀರು ಬರುವಂಥದ್ದು, ಕಣ್ಣಿನಲ್ಲಿ ಕಣ್ಣು ಮೈಯಾಗುವುದು, ಇನ್ನು ಮುಂತಾದ ಎಷ್ಟೇ ತಲೆನೋವು ಇದ್ರೂ ಕೂಡ ಆ ತಲೆನೋವು ಮಾಯ ಆಗುತ್ತೆ. ಇದನ್ನು ದಯವಿಟ್ಟು ತಾವು ಹಾಕಿಸಿ ಪ್ರಯೋಜನ ಪಡೆಯಿರಿ. ಇದರಿಂದ ಅಡ್ಡ ಪರಿಣಾಮ ಏನಾದರೂ ಇರುತ್ತಾ ಅಂತ? ಇದರಿಂದ ಇದು ಸುಮಾರು 13 ವರ್ಷದಿಂದ ನಡೀತದೆ. ಇದರಿಂದ 100% ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಈಗ ಗುರುಗಳ ಈ ಒಂದು ಔಷಧಿ ಅಂದರೆ ಆಯುರ್ವೇದಿಕ್ ಪದ್ಧತಿಯಲ್ಲಿ ನೀವು ತಯಾರು ಮಾಡ್ತೀರಲ್ಲ, ಯಾರು ಎಲ್ಲಿಂದ ಬರುತ್ತೆ ಈ ಔಷಧಿ ಅಂತ? ಸಿದ್ಧ ಔಷಧಿ ತಮಿಳುನಾಡಿನಿಂದ ಬರ್ತದೆ. ಓಕೆ ತಮಿಳುನಾಡು ತಮಿಳುನಾಡಿನ ಪಂಡಿತರಿಂದ ಔಷಧಿಯನ್ನು ತಯಾರು ಮಾಡಿ ಕಳಿಸ್ತಾರೆ. ಅವರು ಯಾರು ಗುರುಗಳು ಅಂತ? ಎಂ ಮುತ್ತುಕೃಷ್ಣ ಹಾಂ, ಅವರ ಮಗನಾದ ಎಂ ಕಾರ್ತಿಕ್, ಕೃಷ್ಣ ಮತ್ತು ಕಾರ್ತಿಕ್. ಇದನ್ನ ಎಷ್ಟು ಸರಿ ಹಾಕಿಸ್ಕೋಬೇಕು? ಸರಿ, ಓಕೆ ಅಡ್ಡ ಪರಿಣಾಮಗಳೇ ಇರೋದಿಲ್ಲ. ಯಾವುದು ಆಮೇಲೆ ಏಜ್ ಲಿಮಿಟ್ ಏನಿದೆ? ಏಜ್ 5 ವರ್ಷದ ಮೇಲ್ಪಟ್ಟು ಎಲ್ಲರೂ ಹಾಕ್ಬೋದು. 5 ವರ್ಷ ಮೇಲ್ಪಟ್ಟು. ಆಮೇಲೆ ಈಗ ಆಪರೇಷನ್ ಆಗುತ್ತೆ, ಅವರು ಹಾಕ್ಸ್ಕೋಬೋದಾ? ಕಣ್ಣಿಗೆ ಆಪರೇಷನ್ ಆಗಿ 1 ವರ್ಷ ಆಗಿರ್ಬೋದು. ಕಣ್ಣಿಗೆ ಹಾಕ್ಬೋದು. ಆಪರೇಷನ್ ಆಗಿ 1 ವರ್ಷ ನಂತರ ಅವ್ರು ಹಾಕ್ಸ್ಕೋಬೋದು. ಈಗ ನೀವು ಪಾವಗಡದಲ್ಲಿ ಪ್ರತಿ ತಿಂಗಳು 4ನೇ ತಾರೀಕು ಬರ್ತೀರಾ ಶಿಬಿರಕ್ಕೆ? ಪ್ರತಿ ತಿಂಗಳು ಚುನಾವಣೆ ಇರಲಿ, ರಜಾ ಇರಲಿ, ಏನೇ ಇರಲಿ, ಅದೇನು ಎಲ್ಲ ಯಾವ ದಿವಸ ಏನೇ ಇದ್ರು ಓಕೆ. ಗುರುಗಳೇ, ನೀವು ಇದರಲ್ಲಿ ಎಷ್ಟು ವರ್ಷಗಳ ಕಾಲ ಅನುಭವ ಇದೆ ನಿಮಗೆ? 3 ವರ್ಷ. ಹೌದಾ? ನೀವು ಯಾವ ರೀತಿ ಕಲಿತೀರಿ ಅಂತ ವಿದ್ಯೆನ? ಅವರೇ ಇಲ್ಲಿ ಭದ್ರಾವತಿ ಹಾಕ್ಸ್ತಾ ಇದ್ದೀವಿ. ಅವರೇ ಬರೋರು, ಅವರೇ ಬರೋರು. ಓಕೆ 7 ವರ್ಷ ಅವ್ರು ಸೇವೆ ಮಾಡಿದ್ದಾರೆ. ಗುರುಗಳೇ, ಈಗ ನಿಮ್ಮ ಒಂದು ಸೇವೆ ನಮ್ಮ ಗಡಿನಾಡಿನ ಪಾವಗಡ ತಾಲೂಕಿಗೆ ಬಂದು ನಮ್ಮ ಸರ್ವಜನ ಸೇವಾ ಟ್ರಸ್ಟ್ ರೋಟರಿ ಕ್ಲಬ್ ಸಹಯೋಗದಲ್ಲಿ ನಿರಂತರವಾಗಿ ನೀವು ಎಲ್ಲಿವರೆಗೆ ನೀವು ಬಂದು ಈ ಒಂದು ಸೇವೆ ಮಾಡ್ತೀರೋ ನಾವು ಅಲ್ಲಿವರೆಗೂ ನಿಮಗೆ ಈ ಒಂದು ಶಿಬಿರ ಆಯೋಜನೆ ಮಾಡೋಕ್ಕೆ ನಾವು ಸಿದ್ಧ ಆಗ್ಬೋದಲ್ಲ ಸರ್? ನೀವು ನಡೆಸೋದ್ರಿಂದ ನಾವು ಬರ್ತಾ ಇರ್ತೀವಿ ಸರ್. ಓಕೆ. ತಾಲೂಕು ಬರ್ರೋಣ ಜಾಸ್ತಿ ಜನ ಇದ್ದಾರೆ.